ಎಲ್ರಿಗೂ ನಮಸ್ತೆ. ನಾನು ನವ್ಯ. ತುಂಬ ಜನ ನನಗೆ ಡಿ ಎಮ್ ಸಹ ಮಾಡಿದ್ದಾರೆ, ಲೈಕ್ ರಿಗಾರ್ಡಿಂಗ್ ಎನ್ ಐ ಸಿ ಬಗ್ಗೆ. ಯಾಕಂದರೆ ನಾನು ಕರ್ನಾಟಕದಲ್ಲಿರುವಾಗ 1 ಇಯರ್ ಎನ್ ಐ ಸಿಯಲ್ಲಿ ವರ್ಕ್ ಮಾಡಿದ್ದೆ. ಸೊ ಯಾಕೆ ಬೇಬೀಸ್ಗಳನ್ನ ಎನ್ ಐ ಸಿಯಲ್ಲಿ ಇಡ್ತಾರೆ, ಯಾವ ರೀಸನ್ಗೆ ಅಂತ. ಸೊ ತುಂಬ ರೀಸನ್ಸ್ಗಳಿದೆ. ನಾನು ನಿಮ್ಗೆ ಅದರಲ್ಲಿ ಸ್ವಲ್ಪ ಲೀಸ್ಟ್ ಮಾಡ್ಕೊಂಡಿದ್ದೀನಿ, ಅದು ನಿಮ್ಗೆ ಹೇಳ್ತೀನಿ ಏನೇನು ರೀಸನ್ಗೆ ನಾವು ಎನ್ ಐ ಸಿಯಲ್ಲಿ ಬೇಬೀಸ್ನ ಇಡ್ತೀವಿ ಅಂತ. ಫಸ್ಟ್ ಒನ್ ಬಂದುಬಿಟ್ಟು ಲೋ ಬರ್ತ್ ವೆಯ್ಟ್. ಸೊ ಬೇಬಿ ನಾರ್ಮಲ್ ವೆಯ್ಟ್ ಬಂದುಬಿಟ್ಟು ನಮ್ಮ ಕರ್ನಾಟಕದಲ್ಲಿರೋದು ಬೇಬಿದು 2.5 to 3.5 ಇಸ್ ದ ನಾರ್ಮಲ್ ವೆಯ್ಟ್ ಬೇಬೀಸ್ದು. ಸೊ ಫಾರ್ ಎಕ್ಸಾಂಪಲ್ ಬೇಬಿ ಇವಾಗ ಏನಾದರೂ ಲೆಸ್ ದೆನ್ 2.5 kg ಇತ್ತು ಅಂದರೆ ನಾವು ಬೇಬಿನ ಎನ್ ಐ ಸಿಯಲ್ಲಿ ಇಡ್ತೀವಿ. ಬಿಕಾಸ್ ಯಾಕೆ ಅಂದರೆ ರಿಸ್ಕ್ ಇರ್ಬೋದು. ಸೊ ಐಪೋಥರ್ಮಿಯಾ ಅಂದರೆ ಟೆಂಪ್ರೇಚರ್ ಕಮ್ಮಿ ಇರುತ್ತೆ, ಅದ್ರದ್ದು ಹೈಪೋಗ್ಲೈಸಿಮಿಯಾ ಅಥವಾ ಇನ್ಫೆಕ್ಷನ್ಸ್ ಇರೋದ್ರಿಂದ ಇನ್ಫೆಕ್ಷನ್ ರಿಸ್ಕ್ ಇರ್ಬೋದು ಅಂತ ನಾವು ಎನ್ ಐ ಸಿಯಲ್ಲಿ ಇಡ್ತೀವಿ. ಸೊ ಏನಕ್ಕೆಪ್ಪ ಅಂದರೆ ಮಾನಿಟರ್ ಮಾಡೋದಕ್ಕೆ, ಫೀಡಿಂಗ್ ಸಪೋರ್ಟ್ಗೆ ಎಲ್ಲ ಇಡ್ತೀವಿ. ಅದೇ ನೆಕ್ಸ್ಟ್ ಬಂದುಬಿಟ್ಟು ವೆರಿ ಲೋ ಅಥವಾ ಎಕ್ಸ್ಟ್ರೀಮ್ ಲೋ ಬರ್ತ್ ವೆಯ್ಟ್ ಅಂತ ಕರಿತೀವಿ. ಸೊ ವೆರಿ ಲೋ ಅಥವಾ ಎಕ್ಸ್ಟ್ರೀಮ್ ಲೋ ಬರ್ತ್ ವೆಯ್ಟ್ ಅಂದರೆ ಲೆಸ್ ದೆನ್ 1.5 kg ಇದ್ದರೆ, ಅಥವಾ ಲೆಸ್ ದೆನ್ 1 kg, 1 kg ಗಿಂತ ಕಡಿಮೆ ಅಥವಾ 1.5 kgಗಿಂತ ಕಡಿಮೆ ಇದ್ರೂ ನಾವು ಬೇಬಿನ ಎನ್ ಐ ಸಿಯಲ್ಲಿ ಇಡ್ತೀವಿ. ಯಾಕಂದರೆ ಲೈಕ್ ಆ ಬೇಬಿಗೆ ರಿಕ್ವೈರ್ ಇರುತ್ತೆ ಇಂಟೆನ್ಸಿವ್ ಕೇರ್, ಲೈಕ್ ಫಾರ್ ಎಕ್ಸಾಂಪಲ್ ಇನ್ಕ್ಯುಬೇಟರ್ ಕೇರ್ ಇರ್ಬೋದು, ಆಕ್ಸಿಜನ್ ಅಥವಾ IV ಫ್ಲೂಯಿಡ್ಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಆ ರೀಸನ್ಗೆ ನಾವು ಎನ್ ಐ ಸಿಯಲ್ಲಿ ಇಡ್ತೀವಿ ಬೇಬೀಸ್ನ. ಮೂರನೇದು ಬಂದುಬಿಟ್ಟು ಹೈ ಬರ್ತ್ ವೆಯ್ಟ್. ಸೊ ಫಾರ್ ಎಕ್ಸಾಂಪಲ್ ಹೈ ಬರ್ತ್ ವೆಯ್ಟ್ನ ನಾವು ಮ್ಯಾಕ್ರೋಸೋಮಿಯಾ ಅಂತಲೂ ಕರಿತೀವಿ. ಸೊ ಹೈ ಬರ್ತ್ ವೆಯ್ಟ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ 3.5 to 4 kg. ಸೊ ಅದು ಹೈ ಬರ್ತ್ ವೆಯ್ಟ್. ನಾರ್ಮಲ್ ವೆಯ್ಟ್ ಇಸ್ 2.5 to 3.5. ಅದಕ್ಕೂ ಜಾಸ್ತಿ ಇದ್ದರೆ ಬೇಬಿನ ನಾವು ಎನ್ ಐ ಸಿಯಲ್ಲಿ ಅಬ್ಸರ್ವೇಷನ್ಗೆ ಇಡ್ತೀವಿ. ಬಿಕಾಸ್ ಲೈಕ್ ಬರ್ತ್ ಇಂಜುರಿ ಇರ್ಬೋದು ಅಥವಾ ರಿಸ್ಕ್ ಇರ್ಬೋದು. ಅಂದರೆ ಏನೇನು ರಿಸ್ಕ್ ಇರುತ್ತೆ ಅಂದರೆ ಬರ್ತ್ ಇಂಜುರಿ, ಹೈಪೋಗ್ಲೈಸಿಮಿಯಾ, ಲೈಕ್ ಎಸ್ಪೆಷಲಿ ಇಫ್ ಮದರ್ ಏನಾದರೂ ಡಯಾಬಿಟಿಸ್ ಇದ್ದರೆ, ಸೊ ಅಂಥ ಏನಾದರೂ ಕಂಡೀಷನ್ಸ್ ಇದ್ದರೆ ನಾವು ರಿಸ್ಕ್ ಇರ್ಬೋದಲ್ವಾ ಅನ್ನೋದು ಅಬ್ಸರ್ವೇಷನ್ಗೆ ನಾವು ಇಡ್ತೀವಿ. ಆ್ಯಂಡ್ ಪ್ರೀಟರ್ಮ್ ಬೇಬೀಸ್ 4ನೇದು. ಸೊ ಪ್ರೀಟರ್ಮ್ ಬೇಬೀಸ್ ಅಂದರೆ ಲೈಕ್ ಬೇಬಿ ಬಾರ್ನ್ ಬಿಫೋರ್ 37 weeks ಜೆಸ್ಟೇಷನ್ಸ್. ಅಂದರೆ 37 ವಾರಕ್ಕಿಂತ ಕಡಿಮೆ ಬೇಗನೆ ಬೇಬಿ ಏನಾದರೂ ಬಾರ್ನ್ ಆದರೆ ಆ ಬೇಬಿಯನ್ನು ಲೈಕ್ ಎನ್ ಐ ಸಿಯಲ್ಲಿ ಇಡ್ತೀವಿ. ಏನೇನಕ್ಕೆ ಅಂದರೆ ಲೈಕ್ ಪ್ರಾಬ್ಲಮ್ಸ್ಗಳಿರ್ಬೋದು, ಮೇ ಬಿ ಇಮ್ಮೆಚೂರ್ ಲಂಗ್ಸ್ ಇರ್ಬೋದು, ಅಥವಾ ಪುವರ್ ಫೀಡಿಂಗು, ಟೆಂಪ್ರೇಚರ್ ಇನ್ಸ್ಟೆಬಿಲಿಟಿ. ಸೊ ಇದೆಲ್ಲ ರೀಸನ್ಸ್ಗೆ ನಾವು ಎನ್ ಐ ಸಿಯಲ್ಲಿ ಇಡ್ತೀವಿ. ಮತ್ತು 5ನೇದು ಬಂದುಬಿಟ್ಟು ಪೋಸ್ಟಮ್ ಬೇಬೀಸ್ ಅಂದರೆ ಲೈಕ್ ಬಾರ್ನ್ ಆಫ್ಟರ್ 42 weeks. ಸೊ ಬೇಬಿ 42 ವಾರಗಳಾದಮೇಲೆ ಹುಟ್ಟಿರೋ ಅಂಥ ಬೇಬಿಗೆ ನಾವು ಎನ್ ಐ ಸಿಯಲ್ಲಿ ಇಡ್ತೀವಿ. ಏನೆಲ್ಲ ರಿಸ್ಕ್ ಇರ್ಬೋದು ಅಂದರೆ ಮೇ ಬಿ ಮೆಕೋನಿಯಮ್ ಆಸ್ಪಿರೇಷನ್ ಅಂದರೆ ಬೇಬಿ ಹೊಟ್ಟೆ ಒಳಗಡೆ ಈಗ ಕಕ್ಕ ಮಾಡಿಬಿಟ್ಟು ಅದನ್ನು ಉಸಿರಾಡೋದ್ರಿಂದ ತಗೊಳ್ಳೋದ್ರಿಂದ ಇರ್ಬೋದು, ಅಥವಾ ತಿನ್ನೋದ್ರಿಂದ ಅದು ನಾವು ಮೆಕೋನಿಯಮ್ ಆಸ್ಪಿರೇಷನ್ ಅಂತೀವಿ. ಫೀಟಲ್ ಡಿಸ್ಟ್ರೆಸ್ಸು. ಸೊ ಈ ಥರ ಇರೋ ರಿಸ್ಕ್ಗೋಸ್ಕರ ನಾವು ಆ ಬೇಬಿನ ಅಬ್ಸರ್ವೇಷನ್ಗೆ ಇಡ್ತೀವಿ. ದೆನ್ ರೆಸ್ಪಿರೇಟ್ರಿ ಡಿಸ್ಟ್ರೆಸ್. 6ನೇದು ರೆಸ್ಪಿರೇಟ್ರಿ ಡಿಸ್ಟ್ರೆಸ್ ಅಂದರೆ ಫಾಸ್ಟ್ ಬ್ರೀತಿಂಗ್ ಇರ್ಬೋದು, ಅಥವಾ ಗ್ರಂಟಿಂಗ್, ಅಥವಾ ಚೆಸ್ಟ್ ರಿಟ್ರಾಕ್ಷನ್, ಏನಾದರೂ ಬ್ರೀತಿಂಗ್ ಪ್ರಾಬ್ಲಮ್ಸ್ಗಳು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇದ್ದರೆ ನಾವು ಬೇಬಿನ ಇಡ್ತೀವಿ. ಫಾರ್ ಎಕ್ಸಾಂಪಲ್ ಏನೆಲ್ಲ ಕಾಸಸ್ ಇರೋ ಅಂದರೆ RDS, TTN, ನಿಮೋನಿಯಾ ಇರುತ್ತೆ. ಬೇಬಿಗೆ ಏನು ನೀಡ್ ಇರುತ್ತೆ, ಆಕ್ಸಿಜನ್ನು ಅಥವಾ ವೆಂಟಿಲೇಟರ್ ಸಪೋರ್ಟ್ ಇರುತ್ತೆ. ಸೊ ಆ ನೀಡ್ಗೋಸ್ಕರ ನಾವು ಬೇಬಿನ ಎನ್ ಐ ಸಿಯಲ್ಲಿ ಇಡ್ತೀವಿ. ಆ್ಯಂಡ್ 7th ಒನ್ ಯಾವುದು ಅಂದರೆ ಬರ್ತ್ ಆಸ್ಫೆಕ್ಸಿಯಾ. ಸೊ ಬರ್ತ್ ಆಸ್ಫೆಕ್ಸಿಯಾ ಅಂದರೆ ಲೈಕ್ ಬೇಬಿ ಡಸ್ ನಾಟ್ ಕ್ರೈ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್. ಬೇಬಿ ಹುಟ್ಟಿದ ತಕ್ಷಣವೇ ಕ್ರೈ ಮಾಡಿಲ್ಲ ಅಂದರೆ ಅದಕ್ಕೋಸ್ಕರ ನಾವು ಬೇಬಿನ ಎನ್ ಐ ಸಿಯಲ್ಲಿ ಇಡ್ತೀವಿ. ಆ್ಯಂಡ್ ದೆನ್ ಮತ್ತು ಆ ಟೈಮಲ್ಲಿ ಬೇಬಿದು ಅಪ್ಕಾ ಸ್ಕೋರ್ ಚೆಕ್ ಮಾಡ್ತೀವಿ. ಸೊ ಇಷ್ಟು ಸ್ಕೋರ್ ಅಂತ ಬರಬೇಕು. ಏನಾದರೂ ಲೋ ಅಪ್ಕಾ ಸ್ಕೋರ್ ಇದ್ದರೂ ಸಹ ನಾವು ಬೇಬಿನ ಎನ್ ಐ ಸಿಯಲ್ಲಿ ಇಡ್ತೀವಿ. ಬಿಕಾಸ್ ಲೈಕ್ ರಿಸಸಿಟೇಷನ್ ಅಥವಾ ಕ್ಲೋಸ್ ಮಾನಿಟರ್ ಮಾಡೋದಕ್ಕೋಸ್ಕರ. ಆ್ಯಂಡ್ 8th ಒನ್ ಬಂದುಬಿಟ್ಟು ನಿಯೋನೆಟಲ್ ಜಾಂಡೀಸ್. ಸೊ ನಿಯೋನೆಟಲ್ ಜಾಂಡೀಸ್ ಅಂದರೆ ಸಿವಿಯರ್. ಅದು ಲೈಕ್ ಜಾಂಡೀಸ್ನ ಕನ್ನಡದಲ್ಲಿ ಏನಂತೀವಿ, ಜಾಂಡೀಸ್ ಅಂತ ಹೇಳ್ತೀವಲ್ವ. ಜಾಂಡೀಸ್ ಬಂದು ಯೆಲ್ಲೋಯಿಶ್ ಥರ. ಸೊ ಅದಕ್ಕೆ ಹೈ ಬಿಲಿರುಬಿನ್ ಲೆವೆಲ್ ಏನಾದರೂ ಇದ್ದಾಗ ಅದಕ್ಕೆ ನಾವು ಬೇಬಿಗೆ ಫೋಟೋಥೆರಪಿ ನೀಡಿರುತ್ತೆ, ಅಥವಾ ಎಕ್ಸ್ಚೇಂಜ್ ಟ್ರಾನ್ಸ್ಮಿಷನ್ ನೀಡ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇಬಿನ ಎನ್ ಐ ಸಿಯಲ್ಲಿ ಇಡ್ತಾರೆ. ಆ್ಯಂಡ್ 9th ಒನ್ ಬಂದುಬಿಟ್ಟು ಇನ್ಫೆಕ್ಷನ್ ಅಥವಾ ಸೆಪ್ಸಿಸ್ ಇದ್ದರೆ. ಸೊ ಫಾರ್ ಎಕ್ಸಾಂಪಲ್ ಬೇಬಿಗೆ ಫೀವರು ಅಥವಾ ಲೆಥರ್ಜಿ ಅಥವಾ ಪುವರ್ ಫೀಡಿಂಗ್ ಏನಾದರೂ ಇದ್ದರೆ, ಸೊ ಬೇಬೀಸ್ಗಳಿಗೆ ನಾವು ಅವಾಗ ಏನು ಮಾಡ್ತೀವಿ, ಮದರ್ ಏನಾದರೂ ಐ ರಿಸ್ಕ್ ಇದ್ದರೆ, ಫಾರ್ ಎಕ್ಸಾಂಪಲ್ ಮದರ್ಗೆ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ, ಸೊ ಅದಕ್ಕೋಸ್ಕರ ನಾವು ಬೇಬಿನ ಎನ್ ಐ ಸಿಯಲ್ಲಿ ಇಡ್ತೀವಿ. ಬಿಕಾಸ್ ಆ್ಯಂಟಿಬಯೋಟಿಕ್ಸ್ ಕೊಡೋದಕ್ಕೆ ಅಥವಾ ಮಾನಿಟರ್ ಮಾಡೋಕ್ಕೆ. ಆ್ಯಂಡ್ ದೆನ್ 10ನೇದು ಬಂದುಬಿಟ್ಟು ಹೈಪೋಗ್ಲೈಸಿಮಿಯಾ ಅಂದರೆ ಲೋ ಬ್ಲಡ್ ಶುಗರ್. ಸೊ ಕಾಮನ್ ಆಗಿ ಯಾವುದ್ರಲ್ಲಿರುತ್ತೆ ಇದು ಅಂದರೆ ಲೈಕ್ ಲೋ ಬರ್ತ್ ವೆಯ್ಟ್ ಬೇಬೀಸ್ಗೆ, ಅಥವಾ ಪ್ರೀಟರ್ಮ್ ಬೇಬೀಸ್ಗೆ, ಅಥವಾ ಡಯಾಬಿಟಿಕ್ ಮದರ್ ಬೇಬೀಸ್ಗೆ ಲೈಕ್ ಇದು ಬರಬಹುದು. ಲೈಕ್ ಇದು ಏನು ಕಾಸ್ ಮಾಡ್ಬೋದು, ಶಿಜರ್ಸ್, ಲೈಕ್ ಇಫ್ ಅನ್ಟ್ರೀಟೆಡ್. ನಾವೇನಾದ್ರು ಇದನ್ನು ನಾವು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ಮೇ ಬಿ ಶಿಜರ್ಸ್ ಬರ್ಬೋದು. ಅದಕ್ಕೋಸ್ಕರ. ಆ್ಯಂಡ್ 11ನೇದು ಹೈಪೋಥರ್ಮಿಯಾ. ಸೊ ಬೇಬಿ ಟೆಂಪ್ರೇಚರ್ದು ರೀಸನ್ಗೋಸ್ಕರ ಇರ್ತಾರೆ. ಅಂದರೆ ಲೈಕ್ ಬೇಬಿದು ಬಾಡಿ ಟೆಂಪ್ರೇಚರ್ ಏನಾದರೂ ಲೋ ಇದ್ದರೆ, ಲೈಕ್ ಎಸ್ಪೆಷಲಿ ಇದು ಪ್ರೀಟರ್ಮ್ ಅಥವಾ ಲೋ ಬರ್ತ್ ಬೇಬೀಸ್ ಜೊತೆ ಬೇಬಿಯಲ್ಲಿ ಇರುತ್ತೆ. ಸೊ ಅದಕ್ಕೆ ಲೈಕ್ ಇನ್ಕ್ಯುಬೇಟರ್ ಕೇರ್ ಇರೋದ್ರಿಂದ ಅದಕ್ಕೋಸ್ಕರ ನಾವು ಬೇಬಿನ ಎನ್ ಐ ಸಿಯಲ್ಲಿ ಇಡ್ತೀವಿ.
ಆ್ಯಂಡ್ 12th ಒನ್ ಕಾಂಜಿನೈಟಲ್ ಅನಮಲೀಸ್. ಸೊ ಅಂದರೆ ಎಕ್ಸಾಂಪಲ್ ಲೈಕ್ ಕಾಂಜಿನೈಟಲ್ ಅನಮಲೀಸ್ ಅಂದರೆ ಬರ್ತ್ ಡಿಫೆಕ್ಟ್. ಸೊ ಹುಟ್ಟುವಾಗಲೇ ಏನಾದರೂ ಪ್ರಾಬ್ಲಮ್ಸ್ಗಳಿರುತ್ತಲ್ಲ, ಈ ಅಂಗವಿಕಲ ಥರ ಏನಾದರೂ ಬರುತ್ತಲ್ವ ಆ ಥರ. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ಹಾರ್ಟ್ ಡಿಫೆಕ್ಟ್ಸು, ಕ್ಲೆಫ್ಟ್ ಪ್ಯಾಲೆಟ್, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸು ಈ ಥರ ಏನಾದ್ರು ಇದ್ದಾಗ ಸೊ ನಾವು ಎವ್ಯಾಲ್ಯೂಯೇಷನ್ ಮಾಡಬೇಕು. ಸೊ ಬೇಬಿ ನೀಡ್ಸ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ಸಮ್ಟೈಮ್ಸ್ ಸರ್ಜರಿನೂ ನೀಡೆಡ್ ಇರುತ್ತೆ. ಅಂಥ ಕೇಸ್ಗಳನ್ನ ನಾವು NICU ಇಡ್ತೀವಿ. ಆ್ಯಂಡ್ ಮೆಕೋನಿಯಮ್ ಆಸ್ಪಿರೇಷನ್ ಸಿಂಡ್ರೋಮ್ ಅಂದರೆ ಬೇಬಿ ಇನ್ಹೇಲ್ಸ್ ದ ಮೆಕೋನಿಯಮ್ ಸ್ಟೇನರ್ ಫ್ಲೂಯಿಡ್. ಬೇಬಿ ಹೊಟ್ಟೆಯೊಳಗಡೆ ಕಕ್ಕ ಮಾಡಿ ಅದನ್ನೇನಾದರೂ ತಗೊಂಡಾಗ ಸೊ ಅದು ಬ್ರೀತಿಂಗ್ ಡಿಫಿಕಲ್ಟಿ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರನೂ ಅಂಥ ಕಂಡೀಷನ್ ಇರುವಾಗಲೂ ನಾವು NICU ಬೇಬಿನ ಇಡ್ತೀವಿ. ಆ್ಯಂಡ್ 14ನೇದು ಒಂದು ಶೀಸರ್ಸ್. ಸೊ ಬೇಬಿ ಏನಾದರೂ ಲೈಕ್ ಡ್ಯೂ ಟು ಹೈಪಾಕ್ಸಿಯಾ ಅಥವಾ ಇನ್ಫೆಕ್ಷನ್, ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇರುವಾಗ ಏನಾದರೂ ಈ ಥರ ಆದಾಗ ಸೊ ಬೇಬಿ ಲೈಕ್ ನೀಡ್ಸ್ ಅರ್ಜೆಂಟ್ ಮ್ಯಾನೇಜ್ಮೆಂಟ್. ಆ ರೀಸನ್ಗೋಸ್ಕರನೂ ನಾವು ಬೇಬಿನ NICU ಇಡ್ತೀವಿ. ಆ್ಯಂಡ್ 15ನೇದು ಬಂದುಬಿಟ್ಟು ಫೀಡಿಂಗ್ ಡಿಫಿಕಲ್ಟೀಸ್. ಸೊ ಬೇಬಿ ಬೇಬಿಗೆ ಏನಾದರೂ ಪುವರ್ ಸಕ್ಕಿಂಗು ಅಥವಾ ಸ್ವಾಲೋಯಿಂಗ್ ರಿಫ್ಲೆಕ್ಸ್ ಏನಾದ್ರು ಇದ್ದಾಗ ಸೊ ಬೇಬಿನ ನಾವು NICU ಅಬ್ಸರ್ವೇಷನ್ಗೆ ಇಡ್ತೀವಿ ಅಥವಾ ಫರ್ದರ್ ಟ್ರೀಟ್ಮೆಂಟ್ಗೆ. ಸೊ ಇದು ಕಾಮನ್ ಆಗಿರೋದು ಪ್ರೀಟಮ್ ಬೇಬೀಸ್ಗಳಿಗಿರುತ್ತೆ. ಟ್ಯೂಬ್ ಫೀಡಿಂಗ್ ಬೇಕಾಗುತ್ತೆ ಇಂಥ ಬೇಬೀಸ್ಗೆ. ಸೊ ಫಾರ್ ದಟ್ ನಾವು NICU ಇಡ್ತೀವಿ. ಆ್ಯಂಡ್ ಕಂಪ್ಲೀಟಾಗಿ ಇಷ್ಟರದ್ದು ಒಂದು ಸಮ್ಮರಿ ನಾವು ಹೇಳೋದಂದರೆ ಫಾರ್ ಎಕ್ಸಾಂಪಲ್ ಏನೆಲ್ಲ ಅಂಡರಲ್ಲಿ ಬರುತ್ತೆ ಅಂದರೆ, ಒಂದು ಬೇಬೀಸ್ ಆರ್ ಅಡ್ಮಿಟೆಡ್ ಟು NICU ಮೇನ್ಲಿ ಡ್ಯೂ ಟು ಯಾವ್ಯಾವುದಕ್ಕೆ ರೀಸನ್ ಮೇಯ್ನ್ ಆಗಿರೋದು ಅಂದರೆ ವೆಯ್ಟ್ ಪ್ರಾಬ್ಲಮ್ಸ್ಗಳಿಗೆ ಅಥವಾ ಲೋನು ಇರ್ಬೋದು, ಹೈ ವೆಯ್ಟ್ ಇರ್ಬೋದು, ಮತ್ತು ಪ್ರೀ ಮೆಚುರಿಟಿ ಅಂದರೆ ಬೇಗ ಬಾರ್ನ್ ಆಗಿರೋದ್ರಿಂದ, ಮತ್ತು ಬ್ರೀತಿಂಗ್ ಇಶ್ಯೂಸ್ ಇರೋದ್ರಿಂದ, ಮತ್ತು ಇನ್ಫೆಕ್ಷನ್ಸ್ ಇದ್ದರೆ, ಆ್ಯಂಡ್ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂದರೆ ಶುಗರು ಅಥವಾ ಟೆಂಪ್ರೇಚರ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ, ಮತ್ತು ಬರ್ತ್ ಕಾಂಪ್ಲಿಕೇಶನ್ಸ್ ಅಂದರೆ ಏನಾದರೂ ಬರ್ತ್ ಆಗೋ ಇಂಜುರಿ ಅಥವಾ ಬರ್ತ್ ಡಿಫೆಕ್ಟ್ಸ್ ಏನಾದರೂ ಇದ್ದರೆ ಅದಕ್ಕೋಸ್ಕರ. ಆ್ಯಂಡ್ ಕಾಂಜಿನೈಟಲ್ ಅಬ್ನಾರ್ಮಲಿಟೀಸ್. ಸೊ ಇದೆಲ್ಲ ರೀಸನ್ಗಳಿಗೆ ನಾವು ಬೇಬೀಸ್ನ NICU ಇಡ್ತೀವಿ. ಸೊ ಯಾರೆಲ್ಲ ಬೇಬಿನ ಏನಕ್ಕೋಸ್ಕರ NICU ಇಡ್ತಾರೆ ಅನ್ನೋ ಕ್ವಶನ್ಗೆ ಈ ವಿಡಿಯೋ ಆನ್ಸರ್ ಆಗಿರುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಬೇಕಾಗಿದೆ ಅವ್ರಿಗೆ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.